ಇವಾಗ ಮನೆಯಿಂದ ಸಿಕ್ಕಂತ ಸ್ಪೆಷಲ್ ಗಿಫ್ಟ್ ಏನಾದ್ರು ಇದೆಯಾ ಸರ್ ನಿಮಗೆ? ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಪಾಪ ಬೆಳಗಿಂದ ಕಾಯ್ತೇಳಿ ಹೋಗಿ ಮೀಟ್ ಮಾಡಬೇಕು ಆ ಥರ ಆಗೋಗಿದೆ. ಇವತ್ತಿಗೆ ತುಂಬಾ ಲೇಟ್ ಆಗೋಯ್ತು ನಿನ್ನೆ ನೈಟು. ಬಟ್ ಈಗ ಹೋದ್ಮೇಲೆ ಮನೆಯವ್ರ ಜೊತೆ ಕಾಲ ಕಳಿಬೇಕು. ಇಲ್ಲವೇ ಇಲ್ಲ, ನನ್ನ ಮಗಳು ಮದುವೆಗೆ ಆಲ್ಮೋಸ್ಟ್ 4 years ಆಗಿದೆ. ಈ ಯಂಗರ್ ಜನರೇಷನ್ ಅವರ ಥಿಂಕಿಂಗೇ ಬಹಳ ಭಿನ್ನವಾಗಿದೆ. ಅವ್ರ ಗಂಡ ಹೆಂಡತಿ ಒಬ್ರನ್ನ ಟ್ರೀಟ್ ಮಾಡೋ ರೀತಿ, ನಾನು ನನ್ನ ಹೆಂಡತಿ ಇದ್ವು ಅದೆಲ್ಲ ನೋಡಿದಾಗ ಎಷ್ಟು ಒಬ್ರಿಗೊಬ್ರು ಗೌರವ ಕೊಡ್ತಾರೆ, ಎಷ್ಟು ಮನೆ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾರೆ. ಇದೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ. ಅವರು ಪ್ರಪಂಚವನ್ನು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆ ಮೂಡಲ್ ಇದ್ದಾರೆ. ಹಾಗಾಗಿ ಇಲ್ಲ ರೀ, ನಾವು ರೆಗ್ಯುಲರ್ ಪೇರೆಂಟ್ಸ್ ಅಲ್ಲ, ನನ್ನ ಬಗ್ಗೆ ಗೊತ್ತಲ್ಲ, ನಾನೇ ರೆಗ್ಯುಲರ್ ವ್ಯಕ್ತಿ ಅಲ್ಲ. ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಓಪನ್ ಮೈಂಡೆಡ್. ಎಲ್ಲರೂ, ನನ್ನ ಮಗಳು ಮಾತ್ರ ಅಲ್ಲ ರೀ, ಲೈಫಲ್ಲಿ ಎಲ್ಲರೂ ಅವರು ಇಷ್ಟದ ಪ್ರಕಾರನೇ ವಿಷಯಗಳು ನಡಿಬೇಕು, ಎಲ್ಲ ವಿಷಯಗಳು. ಅದಕ್ಕೆ ನಾವು ಅಡ್ಡ ಬರಬಾರ್ದು ಅನ್ನೋದೇ ನನ್ನ ಪಾಲಿಸಿ. ಸರ್, ನಿಮ್ಗೆ ಗೊತ್ತೇ ಇದೆ, ಸ್ಯಾಂಡಲ್ವುಡ್ ಅಂತ ಬಂದಾಗ ದರ್ಶನ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ಅಳಲ್ ತೋಡ್ಕೊಂಡಿದ್ದಾರೆ. ಬಿಸಿಲು ಕಾಣ್ತಿಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನ ಕೇಳಿದ ತಕ್ಷಣ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ, ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನೀವು ಹೇಳೋದೆಲ್ಲ ಕೇಳಿದಾಗ ಇಲ್ಲ, ನೀವು ಹೇಳೋದೆಲ್ಲ ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು, ಅವ್ರ ಕೆಲಸ ನೋಡಿದೀವಿ, ಅವರು ತೊಂದರೆಗಳಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ. ಆ್ಯಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಸ್ಪಂದಿಸ್ತೀರಿ. ಬಟ್ ಕಾನೂನು ಅಂತ ಇದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡಿಬೇಕಾಗುತ್ತೆ, ಅದರ ಪ್ರಕಾರ ವಿಷಯ ನಡೀತಾರೆ. 18ಕ್ಕೆ ಬರ್ಡೇ ಅಮೃತ ಮಹೋತ್ಸವ ಅಂತ ನಡೀಬೇಕು ಅಂತ, ಬಟ್ ಈಗ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟ ಗೊಂದಲ. ನನಗೆ ಅದು, ನಾನು ಫಸ್ಟಿಂದ ಈ ಥರ ವಿಷಯಗಳಿಂದ ದೂರ. ಅಂಡ್ ನಾನು ವಿಶ್ವ ಸರ್ ಭಾಳ ಹತ್ರದಿಂದ ನೋಡಿದ್ದೀನಿ ರೀ. ಅಂದ್ರೆ ಎಷ್ಟು ಅವ್ರಿಗೆ ಡಾಕ್ಟರೇಟ್ ಬಂತು ಆಗ್ತಾ, ನಾನು ರಾಮಶಾಮ ರಿಲೀಸ್ ಆಗಿತ್ತು, ಅವರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡೋಗಿದ್ರು. ವಿಷ್ಣು ಸರ್ ಪ್ರೆಸ್ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ವಿಷ್ಣು ಸರ್ ಡಾಕ್ಟರೇಟ್ ಕೊಡೋಕ್ಕೆ ಒಂದು ಕಾರಣ ಅಲ್ಲ, ಅವರು 100 ಫಿಲ್ಮ್ ಮಾಡಿದ್ದಾರೆ ಅಂದರೆ 100 ಕಾರಣಗಳು, ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯ ಇರೋರಿಗೆ, ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂಥ ಚಿತ್ರಗಳು, ಅವರು ಆಡಿದ ಮಾತುಗಳು, ಅವರ ಯೋಚನೆಗಳು, ಅದೇ ನಮಗೆಲ್ಲ ಸ್ಮರಣೆ. ಮೆಮರಿ ಅಂದರೆ ಈಗ ಶೇಕ್ಸ್ಪಿಯರ್ ಅಂದ್ರೆ ನಮ್ಮ ನೆನಪಾದ ಶೇಕ್ಸ್ಪಿಯರ್ ಮಾಡಿದ ನಾಟಕಗಳು ಅಷ್ಟೇ, ಬಸವಣ್ಣನ ನೆನಪಾದ ಅವ್ರು ಹೇಳಿದ ವಚನಗಳು. ಹಾಗಾಗಿ ಒಬ್ಬ ವ್ಯಕ್ತಿ ನಾವು ಸ್ಮರಿಸ್ಕೊಳ್ತೀವಿ ಅಂದರೆ ನಾವು ಸ್ಮರಿಸ್ಕೊಳ್ಳೋದು ಅವ್ರು ಮಾಡಿದ ಕೃತಿಯಿಂದ, ಅವ್ರು ಮಾಡುವ ಕೆಲಸಗಳಿಂದ. ಅದೇ ಮುಖ್ಯ ಆಗುತ್ತೆ ನನ್ನಂಥವ್ರಿಗೆಲ್ಲ. ಬಟ್ ಈ ಸ್ಮಾರಕ ಅನ್ನೋದು ಇದೆಯಲ್ಲ, ಅದೊಂದು ಸಾಮೂಹಿಕ ನೆನಪು. ಅದು ಅಲ್ಲಿ ನಡೆದಿದ್ದು ಅಭಿಮಾನ್ ಸ್ಟುಡಿಯೋ ಅಲ್ಲಿ. ಹಾಗಾಗಿ ಎಲ್ಲರೂ ಅಲ್ಲಿ ಆ ಸ್ಮಾರಕ ಇರಬೇಕು ಅಂತ ಆಸೆ ಪಡೋದು ಬಹಳ ಬಹಳ ಸಹಜ. ಬಟ್ ಏನು ಮಾಡೋದು, ಅಲ್ಲಿ ಕಾನೂನು ರೀತಿಯಾಗಿ ಆಗಲ್ಲ ಅಂದಾಗ ಸರ್ಕಾರದವರು ಮೈಸೂರಲ್ಲಿ ಕೊಟ್ಟಿದ್ರು, ಅದು ಭಾಳ ನ್ಯಾಯವಾದ ಕೆಲಸ, ಭಾಳ ಹಚ್ಕೊಂಡು ವಿ ಕ್ಯಾನ್ ಕಂಪ್ಲೇನ್ ಅಟ್ ಆಲ್. ಅವ್ರ ಕಡೆ ಭಾಳ ಪರ್ಫೆಕ್ಟಾಗಿ ನ್ಯಾಯವಾಗಿ ಮಾಡಿದ್ರು ಅದನ್ನು. ಬಟ್ ಈಗ ಮತ್ತೆ ಸಿಗ್ತಾ ಇದೆ ಅಂತ ಸುದ್ದಿಗಳು ಓದ್ತಾ ಇದ್ದೀನಿ, ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ. ಆ ಥರ ಆದರೆ ಭಾರತೀಯಮ್ಮ ಆಗಲಿ, ಆ ಕುಟುಂಬ ಆಗಲಿ, ಅಭಿಮಾನಿಗಳು, ಸಂಬಂಧಪಟ್ಟವ್ರು ಎಲ್ಲರೂ ಅವ್ರು ಏನು ಇಷ್ಟಪಡ್ತಾರೋ ಅದು ನಡೆದ್ರೆ ಭಾಳ ಚೆನ್ನಾಗಿರುತ್ತೆ. ಅದು ಬಟ್ ಏನಾದರೂ ಸರ್, ಅದು ಗಂಭೀರವಾಗಿ ಆಗ್ಬೇಕು ಸರ್. ವಿಷ್ಣುವರ್ಧನ್ ಅಂದ್ರೆ ಗಾಂಭೀರ್ಯ ಸರ್, ಅವ್ರ ಗಾಂಭೀರ್ಯ. ಅದೇನಾದರೂ ಗಂಭೀರವಾಗಿ ಸಣ್ಣ ಪುಟ್ಟ ಜಗಳಗಳೆಲ್ಲ ಆಗದೆ ಸ್ಮೂತಾಗಿ ನಡೆದು ಆ ಹಿರಿಯರು ನಾವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ, ನಾನು ಎಲ್ರಿಗೂ ಅದನ್ನ ಹೇಳ್ಕೊಂಡು ಬರ್ತಾ ಇದ್ದೀನಿ, ಯಾರೊಬ್ರು ಹಿರಿಯರು ನಮ್ಮನ್ನು ಅಗಲಿದಾಗ ನೀವು ಕೊಡುವಂಥ ಅತಿ ದೊಡ್ಡ ಗೌರವ ಅಂದರೆ, ಅವರಲ್ಲಿ ನಿಮಗೆ ಇಷ್ಟವಾದ ಒಂದು ಗುಣವನ್ನು ನಿಮ್ದಾಗಿಸ್ಕೊಳ್ಳಿ. ನೀವು ನಿಮ್ಮಲ್ಲಿ ಅನ್ನೋರು ಏನು ಇಷ್ಟ ಅದು ನಿಮ್ದಾಗಿಸ್ಕೊಳ್ಳಿ. ನೀವು ವಿಷ್ಣು ಸರ್, ಶಂಕರ್, ನಿಮ್ಗೆ ಏನು ಇಷ್ಟ, ನಿಮ್ಗೆ ಯಾವ ಗುಣ ಇಷ್ಟನೋ ಆ ಗುಣನ ನಿಮ್ದಾಗಿಸ್ಕೋಬೇಕು ನೀವು ಅಂತ. ಆ ಥರ ವಿಷ್ಣು ಸರ್ ನಮಗೆಲ್ಲರೂ ಬಹಳ ಇಷ್ಟವಾದವರ ಗಾಂಭೀರ್ಯ. ಆ ವಿಷಯ ಅದು ಏನೇ ಆಗಲಿ, ಸ್ಮಾರಕ ಬಹಳ ಗಂಭೀರವಾಗಿ ನಡಿಬೇಕು, ಸ್ಮೂತಾಗಿ ನಡಿಬೇಕು ಅನ್ನೋದೇ ನನ್ನ ಆಸೆ.